ಈ ವಿಡಿಯೋ ಮೂಲಕ ಹೇಳೋದೇನಪ್ಪಾ ಅಂದ್ರೆ ವ್ಯಾಕ್ಸಿನೇಷನ್ಸ್ ಹೆಂಗೆ ಅಂತಂದ್ರೆ ತುಂಬಾ ಜನ ಮಾಡ್ತಾ ಇರೋದೇನು ಅಂತಂದ್ರೆ ವ್ಯಾಕ್ಸಿನೇಷನ್ಸ್ ನ ತಂದಿರ್ತೀರಾ. ಮತ್ತೆ ಇವಾಗ ವ್ಯಾಕ್ಸಿನೇಷನ್ಸ್ ನ ಎಷ್ಟು ದಿನಕ್ಕೆ ಮತ್ತೆ ಯಾವ್ಯಾವ ಟೈಮಿಂಗ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಮತ್ತೆ ವ್ಯಾಕ್ಸಿನೇಷನ್ಸ್ ನ ತರ್ತೀರಾ, ತಂದಾದ್ಮೇಲೆ ಈಗ 7 ದಿನ, 14 ದಿನ, 21 ದಿನ ವ್ಯಾಕ್ಸಿನೇಷನ್ಸ್ ನ 1 ತಿಂಗಳು ಮರಿ ಕೊಡೋದು, 2 ತಿಂಗಳು ಮರಿ ಕೊಡೋದು. ಮತ್ತೆ ತುಂಬಾ ಜನ ಅರ್ಥ ಮಾಡ್ಕೊಳ್ದಿರಾ ವ್ಯಾಕ್ಸಿನೇಷನ್ಸ್ ಯಾವಾಗವಾಗ್ಲೂ ಹಾಕ್ಬೇಕು, ಯಾವಾಗವಾಗ್ಲೂ ಹಾಕಿದ್ರು ಯಾವಾಗ ಹಾಕಿದ್ರು ವ್ಯಾಕ್ಸಿನೇಷನ್ಸ್ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ ಅದೆಲ್ಲ ಸುಮ್ಮನೆ ಬಿಟ್ಬಿಡಿ. ಅದೆಲ್ಲ ನಿಮ್ ಕಲ್ಪನೆ ಅಷ್ಟೇನೆ. ವ್ಯಾಕ್ಸಿನೇಷನ್ಸ್‌ದು ಅದ್ರದ್ದೇ ಆದಂಥ ಟೈಮ್ ಇರುತ್ತೆ. ಅಂದ್ರೆ ಈಗ ಇಷ್ಟು ಟೈಮಲ್ಲಿ ಹಾಕ್ಬೇಕು, ಮತ್ತೆ ಇಷ್ಟು ದಿನ ಹಾಕ್ಬೇಕು, 7, 14, 21 ದಿನಕ್ಕೆ ಯಾಕೆ ಹಾಕ್ಬೇಕು, ಮತ್ತೆ ಇದೆಲ್ಲ ಇರುತ್ತೆ. ಬಟ್ ಅದನ್ನ ತಿಳ್ಕೊಳ್ಳಲ್ಲ ಸುಮ್ಮನೆ. ಹೋಗೋಣ ವ್ಯಾಕ್ಸಿನೇಷನ್ಸ್ ತರೋಣ, ಸುಮ್ಮನೆ ಯಾರೋ ಹೇಳಿದ್ರು ವ್ಯಾಕ್ಸಿನೇಷನ್ ತಂದ್ಬಿಡೋಣ, ಹಾಕೋಣ ಇಷ್ಟರಲ್ಲೇ ಫಿಕ್ಸ್ ಆಗ್ಬಿಟ್ಟಿರ್ತೀರ. ಬಟ್ ಆದರೆ ವ್ಯಾಕ್ಸಿನೇಷನ್ಸ್ ಬಂದು ಆ ಥರ ಅಲ್ಲ. ಅಂತಂದ್ರೆ ನೀವು ಅನ್ಕೊಂಡಿದ್ದೀರಲ್ಲ ಆ ಥರ ಅಲ್ಲ. ವ್ಯಾಕ್ಸಿನೇಷನ್ಸ್ ಬಂದು ನೀವು ಯಾವ ಟೈಮ್ಗೆ ಏನು ಮಾಡಬೇಕು ಅದೇ ಥರ ಮಾಡಿದ್ರೆ ಮಾತ್ರ ವ್ಯಾಕ್ಸಿನೇಷನ್ಸು. ಇಲ್ಲ ಅಂದ್ರೆ ವ್ಯಾಕ್ಸಿನೇಷನ್ಸ್ ಹಾಕಿದ್ರು ಆಗುತ್ತೆ, ಹಾಕದಿದ್ರು ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹೆಂಗೆ ಬೇಕು ಹಂಗಂಗೆ ಹಾಕೋದು. ಮತ್ತೆ ಬಾಯಲ್ಲೆಲ್ಲ ಇದನ್ನ ಬಿಚ್ಚೋದು, ಮತ್ತೆ ಈ ಥರದ್ದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅಂತಂದ್ರೆ ನಿಮ್ಮ ಕೈಗೆ ಏನಾದರೂ ವಸ್ತುಗಳಿತ್ತು ಅಂದ್ರೆ ಮಾತ್ರ ನೀಟಾಗಿತ್ತು ಅಂದ್ರೆ ವ್ಯಾಕ್ಸಿನೇಷನ್ಸ್ ಹಾಕಿ. ಸುಮ್ಮನೆ ಇದೆಲ್ಲ ಸೇಫ್ಟಿ ಇಟ್ಕೊಳ್ಳದಂತೆ ಸುಮ್ಮನೆ ವ್ಯಾಕ್ಸಿನೇಷನ್ಸ್ ಹಾಕೋದು, ಮತ್ತೆ ಇದೆಲ್ಲ ಮಾಡೋದು. ಮತ್ತೆ ಫಸ್ಟು ನೀವು ಸೇಫ್ಟಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ಫಸ್ಟು ಸೇಫ್ಟಿ ಮಾಡ್ಕೊಳ್ಳಿ, ಆಮೇಲೆ ವ್ಯಾಕ್ಸಿನೇಷನ್ಸ್‌ನ ಹಾಕಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಬೆಳಗಿನ ಜಾವ ಅಂತಂದ್ರೆ ಒಂದು 8 ಗಂಟೆ ಒಳಗಡೆ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೈಟ್ ಟೈಮ್ ಹಾಕ್ಬಿಡಿ. ಅದನ್ನ ಬಿಟ್ಟು ಸುಮ್ಮನೆ ಯಾವಾಗ ಬೇಕು ಅವಾಗ ಹಾಕೋದು, ಮತ್ತೆ ವ್ಯಾಕ್ಸಿನೇಷನ್ಸ್‌ನ ಬೇಕಾಬಿಟ್ಟಿ ಹಾಕುವಂಥದ್ದು, ಮತ್ತೆ ಈ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀರೊಳಗಡೆ ಹಾಕ್ಕೊಡೋರು ಈ ಥರ ನೀರೊಳಗಡೆ ಹಾಕ್ಬಿಡಿ. ಕಣ್ಣಿಗೆ ಹಾಕೋರು ಸುಮ್ಮನೆ ಕಣ್ಣಿಗೆ ಹಾಕೋರು ನಿಮ್ಮದೇ ಆದಂಥ ಟೈಮ್ ಇರುತ್ತೆ, ಅವಾಗ ನೋಡಿಕೊಂಡು ಹಾಕೊಳ್ಳಿ. ಫಸ್ಟ್ ಈ ಥರ ವಾಟರ್ ತೊಗೊಂಡು ವಾಟರ್ಗೆ ಈ ಥರ ಇಂಜೆಕ್ಷನ್ದು ಇದು ಬರುತ್ತಲ್ಲ ಸಿರಿಂಜು, ಇದು ಹಾಕ್ಕೊಂಡು ಫಸ್ಟ್ ಈ ಥರ ನೀಟಾಗಿ ಎಳ್ಕೊಳ್ಳಿ. ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಈಗ ಬರುತ್ತೆ. ಫಸ್ಟ್ ಈ ಥರ ಫುಲ್ ಎಳ್ಕೊಂಡು ಆಮೇಲೆ ನೀಟಾಗಿ ಇದ್ರೊಳಗಡೆ ಹಾಕುವಂಥದ್ದು. ಅಂದರೆ ಇದೇ ವ್ಯಾಕ್ಸಿನೇಷನ್ಸ್ ಅಂತಂದ್ರೆ ನಿಮ್ಗೆ ಈಗ ಕಾಸ್ಟ್ಲಿ ಆಗೈತೆ. ಮೊದಲು ಕಮ್ಮಿ ಇತ್ತು, ಈಗ MRP ರೇಟ್ ಎಲ್ಲ ಜಾಸ್ತಿ ಆಗಿ ಮೆಡಿಕಲಲ್ಲಿ ಜಾಸ್ತಿ ರೇಟ್ ತೊಗೊತಿದ್ದಾರೆ. ಬಟ್ ಫಸ್ಟ್ ಇದೆಲ್ಲ ಕಮ್ಮಿ ಇತ್ತು. ಈಗ ನಾನು ಹಾಕ್ತಾ ಇರೋದು ಲಸೋಟಾ ವ್ಯಾಕ್ಸಿನೇಷನ್ಸ್. ಈ ಥರ ತೊಗೊಂಡು ಆಮೇಲೆ ತಿರ್ಗಾ ಇದರಿಂದ ಹಿಂಗೆ ಎಳ್ಕೊಳ್ಳಿ. ಎಳ್ಕೊಂಡು ತಕ್ಷಣ ಬರುತ್ತೆ ಪೂರ್ತಿ. ಆಮೇಲೆ ನೀರೊಳಗಡೆ ಹಾಕುವಂಥದ್ದು. ಇಷ್ಟೇ ವ್ಯಾಕ್ಸಿನೇಷನ್ಸ್ ಹಾಕುವಂಥದ್ದು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ವ್ಯಾಕ್ಸಿನೇಷನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಹಾಕೋದು, ಮತ್ತು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟು ಹಾಕೊಂಡ್ರೆ ಸಾಕು. ಆಮೇಲೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ, ಅಂದರೆ ನಿಮ್ಗೆ ಎಷ್ಟು ಮರಿಗಳಿರ್ತವೆ, ಅಷ್ಟು ಡೋಸ್ ಇರುತ್ತೆ, ಅಷ್ಟು ನೀರಿಗೆ ಕಲ್ಸ್ಕೊಳಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಈಗ ವ್ಯಾಕ್ಸಿನೇಷನ್ಸ್ ಬಂದು ಸುಮ್ಮನೆ ಇವಾಗ ಮರಿಗಳಿಗೆ 2 ರಿಂದ 3 ಅವರ್ ನೀರನ್ನ ತೆಗ್ದಿರ್ಬೇಕಾಗುತ್ತೆ. ಅಂದರೆ 1 ರಿಂದ 2 ಅವರು 3 ಅವರು ಈ ಥರ ನೀರನ್ನ ತೆಗ್ದಿಟ್ರೆ ಮಾತ್ರ ಮರಿಗಳು ಚೆನ್ನಾಗಿ ದಾವತ್ತಿರುತ್ತೆ. ಅಂದರೆ ಮರಿಗಳಿಗೆ ನೀರು ಇಡಬಾರ್ದು. ಆ ನೀರುಗಳನ್ನ ತೆಗ್ದು ಇಟ್ಟಾದ್ಮೇಲೆ ಈ ಥರ ಬಿನ್ಗೆಗಳಿಗೆ ವ್ಯಾಕ್ಸಿನೇಷನ್ಸ್ ಹಾಕೊಂಡು ನಿಮ್ಗೆ ಎಷ್ಟು ಡೋಸ್ ಬೇಕೋ ಅಷ್ಟು ಡೋಸು. ಅಂತಂದ್ರೆ ನಾನು ಹಾಕ್ತಾ ಇರೋದು ಲಸೋಟಾ ಅಂತ 500 ಡೋಸು. ಅಂದರೆ ಲಾಸ್ಟ್ ವ್ಯಾಕ್ಸಿನೇಷನ್ಸು 21 ದಿನಕ್ಕೆ ಮಾಡುತ್ತಾ ಇರೋದು. 21 ದಿನದ ವ್ಯಾಕ್ಸಿನೇಷನ್ಸ್ ಇದು. ರಾಣಿಕೇಟು, ಮತ್ತೆ ಕಾಲಲ್ಲಿ ಜುಗುಡಿಸೋದು, ತೂಗುಡಿಸೋದು, ಈ ಥರದ್ದು ಏನೇನೋ ಕಾಯಿಲೆ ಇರ್ತಾವಲ್ಲ ಅದಕ್ಕೆಲ್ಲ ಸೇರಿ ಹಾಕುವಂಥದ್ದು. ಲಾಸ್ಟ್ ಡೋಸು 21 ದಿನಕ್ಕೆ ಇರುತ್ತೆ. ಆಮೇಲೆ ಮರಿಗಳ ಹತ್ರ ನೀರು ತೆಗ್ದು ಮಡಗದಂತೆ, ಮತ್ತೆ ಮರಿಗಳ ಹತ್ರ ನೀರನ್ನ ಇಟ್ಬಿಟ್ಟು ಆಮೇಲೆ ಸುಮ್ಮನೆ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ಸ್ ಮಾಡ್ಬಿಡೋದು, ಬೇಕಾಬಿಟ್ಟು ವ್ಯಾಕ್ಸಿನೇಷನ್ಸ್ ಮಾಡೋದು, ಈ ಥರದ್ದು ಯಾವುದು ಮಾಡಕ್ಕೆ ಹೋಗ್ಬಿಡಿ. ನೀಟಾಗಿ ಡ್ರಿಂಕರು ಫಿಲ್ಟರ್ನ ತೊಳ್ಕೊಳ್ಳಿ. ಆಮೇಲೆ ಈ ಥರ ಲಾಸ್ಟ್ 21 ದಿನಕ್ಕೆ ಬಿನ್ಗೆಗಳಲ್ಲಿ ಅಂದರೆ ಕುಡಿಯೋಕ್ಕೆ ಮಡಗ್ಬಿಟ್ರು ಕುಡ್ಕೊತವೆ. ಅಂದರೆ ನೀರನ್ನ ಚೆನ್ನಾಗಿ ಇದು ಮಾಡಿದರೆ. ಕಣ್ಣೊಳಗೆ ಹಾಕಿದ್ರೆ ಏನಪ್ಪ ಅಂತಂದರೆ ಕಣ್ಣಿಂದ ಉಂಟಾಗುವಂಥ ಒಂದಷ್ಟು ಪ್ರಾಬ್ಲಮ್ ಬರುತ್ತೆ. ಅಂದರೆ ಕೆಲವು ಕೋಳಿಗಳಿಗೆ ಈಗ ಉತ್ಪತ್ತಿ ಆಗಲಿಲ್ಲ ಅಂದ್ರೂ ಮುಂದೆ ಉತ್ಪತ್ತಿ ಆಗುತ್ತೆ. ಫಸ್ಟು ಕಣ್ಣಿಗೆ ಹಾಕ್ತಿದ್ದು, ಆಮೇಲೆ ಡಾಕ್ಟ್ರ್ ಸಲಹೆ ಮೇರೆಗೆ ಈಗ ನೀರೊಳಗಡೆ ಹಾಕ್ಕೊಡ್ತಾ ಇರೋದು. ಅಂದರೆ ತುಂಬ ಜನ ಅನ್ಕೋಬೋದು ನೀರೊಳಗಡೆ ಹಾಕ್ಕೊಟ್ರೆ ವ್ಯಾಕ್ಸಿನೇಷನ್ಸ್ ಆಗುತ್ತೆ ಅಂತ. ಮರಿಗಳು ಈ ಥರ ಸೌಂಡ್ ಮಾಡಬೇಕು, ಅಂದರೆ ಕೇಳಿಸ್ತೈತೆ ಸೌಂಡು, ಈ ಥರ ಕೊಯ್ 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 ಅಂತ ಸೌಂಡು ಬಡ್ಕೋಬೇಕು. ಮತ್ತು ಮರಿಗಳು ಆ ಥರ ಸೌಂಡ್ ಬಂದರೆ ಮಾತ್ರ ವ್ಯಾಕ್ಸಿನೇಷನ್ಸ್ ಹಾಕೋಕ್ಕೆ ಚೆಂದ. ಆ ಥರದ್ರಲ್ಲಿ ಒಂದಷ್ಟೊತ್ತು ನೀರಿಗೆ ದಾವತ್ತಿ ಮರಿಗಳು. ನೀರು ದಾವತ್ತಾದಮೇಲೆ ವ್ಯಾಕ್ಸಿನೇಷನ್ಸ್ ಕೊಡಿ. ಸುಮ್ಮನೆ ವ್ಯಾಕ್ಸಿನೇಷನ್ಸ್ ಹಾಕ್ತೀನಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ವ್ಯಾಕ್ಸಿನೇಷನ್ಸ್ ಹಾಕೋದು, ಮತ್ತು ವ್ಯಾಕ್ಸಿನೇಷನ್ಸ್ನ ಇದು ಮಾಡೋದು, ಮತ್ತು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ವ್ಯಾಕ್ಸಿನೇಷನ್ಸ್ ಹಾಕೋರು ಬೆಳಗ್ಗೆ ಅಥವಾ ಸಾಯಂಕಾಲ ಟೈಮ್ ಕೊಡಿ, ಮತ್ತು ನೀಟಾಗಿ ವ್ಯಾಕ್ಸಿನೇಷನ್ಸ್ ಹಾಕೊಳ್ಳಿ.